ಹೊಸ ವರ್ಷನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದೀರಾ ನೀವು? ಆಕ್ಚುಲಿ ಇಡೀ ಡಿಸೆಂಬರ್ ಮಂತ್ ಎಲ್ಲ ಸೆಲೆಬ್ರೇಷನ್ ಆಗೋಗಿದೆ. ಸೆಲೆಬ್ರೇಷನ್ ಆಲ್. ಈ ವರ್ಷ ಸ್ವಲ್ಪ ಎಲ್ಲ ಸ್ಲೋ ಎಲ್ಲ ಚಾಲೆಂಜಿಂಗ್ ಆಗಿತ್ತಲ್ವಾ, ಸೊ ಡಿಸೆಂಬರ್ ಕಂಪ್ಲೀಟ್ ಮಜಾ ಮಾಡ್ಬಿಟ್ಟಿದ್ದೀನಿ. ಇನ್ನು ಹೊಸ ವರ್ಷಕ್ಕೆ ಬರೋಷ್ಟೊತ್ತಿಗೆ ನಂಗೆ ಸುಸ್ತಾಗಿ ಹೋಗಿರುತ್ತೆ. 2024 ಕಳೆದು ಹೋಯ್ತು. 2025 ನಾವೆಲ್ಲರೂ ಕೂಡ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದೀವಿ. 2024 ಸ್ವಲ್ಪ ನೆನಪು ಮಾಡ್ಕೊಳ್ಬಹುದಾ? ಹೆಂಗಿತ್ತು ಆ ವರ್ಷ? 2024 ಸ್ಟಾರ್ಟ್ ಆಗಿದ್ದು ಜಾನ್ವರಿನಲ್ಲಿ ನಾನು ಕುಂದಾಪುರಕ್ಕೆ ಹೋಗಿದ್ದೆ, ದೇವಸ್ಥಾನ ಟೆಂಪಲ್ ರನ್ಸಿಗೆ ಹೋಗಿದ್ದೆ. ಸೊ ಹಂಗ್ ಸ್ಟಾರ್ಟ್ ಆಯ್ತು. ಆಮೇಲೆ ಡಿಸೆಂಬರ್ ನಲ್ಲಿ ನಾನು ಕರಾವಳಿ ಶೂಟಿಗಿದ್ದೆ. ಅದು ಸಹ ಮರವಂತೆ ಬೀಚ್ ಕುಂದಾಪುರ. ಸೊ ಸ್ಟಾರ್ಟಿಂಗು ಕುಂದಾಪುರ, ಎಂಡಿಂಗು ಕುಂದಾಪುರ. ಅಂದ್ರೆ ದೇವರ ಅನುಗ್ರಹ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ಹೌದು, ಆಗಿದೆ. ಎಸ್. ನೀವು ಹೆಂಗೆ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ, ಇನ್ನ ಮುಂಚೆ ಆಗಿರ್ಬೋದು, ಈಗ ನೆಕ್ಸ್ಟ್ ಈ ವರ್ಷ ಹೆಂಗ್ ಸೆಲೆಬ್ರೇಟ್ ಮಾಡಿದ್ರೆ, ಇನ್ನು ಮುಂದೆ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ? ಈ ವರ್ಷ ಹಿಂದೆ ನಾನು ಕಸಿನ್ಸ್ ಜೊತೆ ಎಲ್ಲ ಸೇರಿ ನಾವು ಮಜಾ ಮಾಡ್ತಿದ್ವಿ. ಮೋಸ್ಟ್ಲಿ ಎಲ್ಲರೂ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೋ ಹಂಗೇನೇನೆ ಈ ವರ್ಷನೂ ಅದೇ ತರಾನೇನೆ, ವಿತ್ ಕಸಿನ್ಸ್, ಫ್ಯಾಮಿಲಿ, ಫ್ರೆಂಡ್ಸ್. ಹೊರಗಡೆ ಎಲ್ಲ ಹೋಗಲ್ಲ? ಇಲ್ಲ, ಹೊರಗಡೆ ಹೋಗಲ್ಲ. ಹೊರಗಡೆ ಎಲ್ಲ ಹೋಗಿಲ್ಲ. ತುಂಬಾ ಕ್ರೌಡೆಡ್ ಇರುತ್ತಲ್ವಾ ಹೊರಗಡೆ ನ್ಯೂ ಇಯರ್ಸ್ ಟೈಮ್ ನಲ್ಲಿ. ಸೊ ಎಲ್ರು ಮಜಾ ಮಾಡ್ಲಿ, ನಾವೆಲ್ಲ ಮನೇಲೇ ಇರೋಣ ಆದಷ್ಟು ಅಂತ. ಎಸ್. ತುಂಬಾ ಜನ ಹೇಳ್ತಾರೆ ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತೆ, ನಮಗೆ ಹೊಸ ವರ್ಷ ಇರೋದು ಯುಗಾದಿಗೆ ಅಂತೇಳಿ. ನೀವು ಯಾವಾಗ ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತೀರಾ? 2 times ಮಾಡ್ತೀರಾ ಹೆಂಗೆ? ನಂಗೆ ಹೊಸ ವರ್ಷ ಅನ್ನೋದು ಇನ್ನೊಂದು ದಿವಸ ಆ ತರಾನೇ ನಾನು ಯಾವಾಗ್ಲೂ ಟ್ರೀಟ್ ಮಾಡಿದೀನಿ. ಸೊ ನಮ್ಗೆ ಯುಗಾದಿ ಹಬ್ಬ ಆಬ್ವಿಯಸ್ಲಿ ತುಂಬಾ ಗ್ರ್ಯಾಂಡ್. ಸೊ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ವರ್ಷಕ್ಕಿಂತ ಅದೇ ಇಂಪಾರ್ಟೆಂಟ್ ಅನ್ಸುತ್ತೆ. ವೆಲ್. ಸಂಪದ ಅವರ ಹೊಸ ವರ್ಷ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿದ್ರು. ಅವರು ಈಗ ಕನ್ನಡದ ನಟಿ, ಅದ್ಭುತ ನಟನೆ ಮೂಲಕ ಸೈ ಎನಿಸಿಕೊಂಡಿದ್ದಾರೆ. ಕರಾವಳಿ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈಗಾಗಲೇ ಅವರನ್ನು ನೀವೆಲ್ಲರೂ ಕೂಡ ಧಾರಾವಾಹಿಯಲ್ಲಿ ನೋಡಿರ್ತೀರಾ. ತುಂಬಾ ಕುತೂಹಲ ಇರಬಹುದು, ಸಂಪದ ಎಲ್ಲಿ ಅವರು, ಏನು ಓದಿದ್ದಾರೆ, ಹೆಂಗೆ ಈ ಚಿತ್ರರಂಗಕ್ಕೆ ಬಂದ್ರು, ಎಲ್ಲವನ್ನ ಅವ್ರ ಹತ್ರ ಕೇಳ್ತಾ ಹೋಗೋಣ. ಸಂಪದ ಅವರೇ, ನಾನು ಕೂಡ ಹೇಳ್ತಾ ಇದ್ದೆ, ಚಿತ್ರರಂಗ ಹೇಗೆ ನಿಮ್ಮನ್ನ ಆಕರ್ಷಿಸ್ತು ಅಂತ ಹೇಳಿ, ಯಾಕೆ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರಿ, ಏನ್ ಅನ್ಕೊಂಡು ಬಂದ್ರಿ, ಹೇಳ್ತಾ ಹೋಗೋದಾದ್ರೆ. ನಂಗೆ ಸಿನಿಮಾ ನೋಡಕ್ಕೇನೆ ತುಂಬಾ ಇಷ್ಟ. ಆಮೇಲೆ ನಾವು ಚಿಕ್ಕ ವಯಸ್ಸಿಂದ ನಾವ್ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಮಾತಾಡ್ತಿದ್ದೆ ಸಿನಿಮಾ ಬಗ್ಗೆ, ಫಿಲ್ಮ್ಸ್ ಬಗ್ಗೆ, ಆಕ್ಟರ್ಸ್ ಬಗ್ಗೆ. ಸೊ ಆ ತರ ಒಂದು ಇಂಟ್ರೆಸ್ಟ್ ಯಾವಾಗ್ಲೂ ಇತ್ತು. ಸೊ ಕಾಲೇಜ್ಗೆ ಹೋದಾಗ ಆ ಟೈಮ್ ನಲ್ಲಿ ಆಡಿಷನ್ಸ್ ಅದು ಇದು ಅಂತ ಬಂದಾಗ ನಾನು ಹೋಗಿ ಅಟೆಂಡ್ ಮಾಡಿ, ಓಕೆ ಮೇ ಬಿ ನಾನು ಟ್ರೈ ಮಾಡ್ಬೋದು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಆಕ್ಟಿಂಗ್ ಸ್ಕೂಲಿಗೆ ಹೋದೆ ಅದಾದ್ಮೇಲೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.